ರೈತ ಬಾಂಧವರೇ ನಮಸ್ಕಾರ. ಎವರ್ ಗ್ರೀನ್ ಅಗ್ರಿಬಯೋಟಿಕ್ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ವಿಶೇಷ ವಿಡಿಯೋದಲ್ಲಿ ತಮಗೆ ತಿಳಿಯಪಡಿಸೋದೇನಂತಂದ್ರೆ, ನಾನು ಲಾಸ್ಟ್ ಟೈಮ್ ದಾಳಿಂಬೆ ಹೇಗೆ ಬೆಳೆಯಬೇಕು, ದಾಳಿಂಬೆಗೆ ಜೈವಿಕ ಗೊಬ್ಬರದ ಮಹತ್ವ ಏನು, ದಾಳಿಂಬೆ ಬೆಳಿಬೇಕು ಅಂತಂದ್ರೆ ಯಾವ ರೀತಿಯಿಂದ ನಾವು ಔಷಧ ಸಿಂಪಡಣೆ ಮಾಡಬೇಕು, ಆಮೇಲೆ ಕೆಳಗೆ ಡ್ರಿಪ್ ಮುಖಾಂತರ ಏನೇನು ಪೋಷಕಾಂಶಗಳು ಕೊಡಬೇಕು ಅನ್ನೋದ್ರ ಬಗ್ಗೆ ಭಾಗ 1, 2, 3, 4 ಅಂಥೇಳಿ ಆಲ್ರೆಡಿ ಮಾಡಿ ಅನ್ನೋದಲ್ಲ ನಾ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೆ. ಇವತ್ತೇನದಲ್ಲ ಅದೇ ತೋಟ ಭಾಗ 1, 2, 3, 4, 5 ಏನೋ ಭಾಗ ಮಾಡಿದ್ನಲ್ಲ, ಅದೇ ತೋಟದ ದಾಳಿಂಬೆ ಏನದಲ್ಲ ನಾನು ಜನವರಿ ತಿಂಗಳಲ್ಲಿ ಮತ್ತು ಏನದಲ್ಲ ಡಿಸೆಂಬರ್ ಲಾಸ್ಟ್ ವೀಕು, ಜನವರಿ ತಿಂಗಳಲ್ಲಿ ಏನದಲ್ಲ ಡಿಸೆಂಬರ್ ಲಾಸ್ಟ್ ವೀಕಲ್ಲಿ ಚಾಟ್ನಿ ತೊಗೊಂಡಿದ್ವಿ, ಜನವರಿ ಫಸ್ಟ್ ವೀಕಲ್ಲಿ ಇದ್ರಲ್ಲಿ ತೊಗೊಂಡಿದ್ವಿ. ಅದೇ ತೋಟ ಏನದಲ್ಲ ಇವತ್ತು ಅದೇ ತೋಟದಲ್ಲಿದ್ದೀನಿ. ಅದು ಹೇಗೆ ಬೆಳೀತು, ಇಲ್ಲಿವರೆಗೆ ಏನೇನಾಯಿತು ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ನೋಡಿ, ಹೋದ ವರ್ಷ ನಾನು ನಿಮಗೆ ಇದೇ ತೋಟದ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಭಾಗ 1ರಿಂದ ಯಾವ ರೀತಿ ನಾವು ಔಷಧ ಉಪಚಾರ ಮಾಡಿದ್ವಿ, ಆಮೇಲೆ ಇದಕ್ಕೆ ಮುಖ್ಯವಾಗಿ ಬರ್ತಕ್ಕಂಥದ್ದು ಬ್ಯಾಕ್ಟೀರಿಯಲ್ ಬ್ಲೈಟು ಮತ್ತು ಅಂತ್ರಾಕೋನಸ್ ಅಂತ ಕರಿತೀವಿ ನಾವು. ಅಂತ್ರಾಕೋನಸ್ ಅಂತಂದ್ರೆ ಕೆಲವೊಂದು ಕಡೆ ಕುಜುವ ಅಂತ ಕರೀತಾರೆ, ಕೆಲವೊಂದು ಕಡೆ ಏನದಲ್ಲ ಅಟ್ಯಾಕ್ ಅಂತೇಳಿ ಕರಿತಿರ್ತಾರೆ. 1-2 ರೋಗ ಬರ್ತವೆ. ಅದನ್ನು ಬಿಟ್ಟರೆ ಇದಕ್ಕೆ ಭಾಳ ಯಾವುದೇ ರೀತಿಯಿಂದ ರೋಗ ಬರೋಂಗಿಲ್ಲ. ನಾನು ಮೊದಲು ಹೇಳ್ದಂಗೆ ಭಾಗ 1, 2, 3ರಲ್ಲಿ ಏನದಲ್ಲ ನಿಮ್ಗೆ ತಿಳಿಪಡಿಸಿದ ಹಾಗೆ ನಾನು ಈ ವರ್ಷವೂ ಕೂಡ ಈ ಒಂದು ದಾಳಿಂಬೆಗೆ ಏನದಲ್ಲ ಯಾವುದೇ ರೀತಿಯಿಂದ ರಾಸಾಯನಿಕ ಗೊಬ್ಬರ ಕೆಳಗೆ ಡ್ರಿಪ್ ಮುಖಾಂತರ ಕೊಟ್ಟಿಲ್ಲ. ಆದರೆ ಈ ವರ್ಷ ಏನದಲ್ಲ ಅದರಂತೆ ಏನದಲ್ಲ ಈ ಒಂದು ದಾಳಿಂಬೆ ತೋಟಕ್ಕೆ ಏನದಲ್ಲ ಹೆಚ್ಚು ಕಡಿಮೆ ಇನ್ನೊಂದು 6 ತಿಂಗಳಿಗೆ ಇನ್ನೊಂದು 10ರಿಂದ 12 ದಿವಸ ಕಡಿಮೆ ಐತೆ ಅಷ್ಟೇ. 165ರಿಂದ 170 ದಿವಸ ಆಗ್ಯದವು ಈ ಟ್ರಯಲ್ ತೊಗೊಂಡು. ಹೋದ ವರ್ಷ ಯಾವ ರೀತಿ ನಾವು ಇದಕ್ಕೆ ಔಷಧಿಯನ್ನು ಮಾಡ್ಕೊತ ಬಂದಿದ್ದೇವಲ್ಲ, ಸೇಮ್ ಈ ವರ್ಷವೂ ಕೂಡ ಅದೇ ಥರನಾಗಿ ಏನದಲ್ಲ ನಾವು ಮೇಂಟೈನ್ ಮಾಡ್ಕೊತ ಬಂದಿದ್ದೀವಿ. ಒಳ್ಳೆ ಸೈಜ್ ಬಂದಿದೆ. ಇನ್ನು ಯಾವ ರೀತಿ ಸೈಜ್ ಬರಬೇಕು ನೋಡಿ, ಆಲ್ರೆಡಿ ಸೈಜ್ ಇದೆ. ಇದು ನೋಡಿ, ಇದು ಹೆಚ್ಚು ಕಡಿಮೆ ಏನದಲ್ಲ ಒಂದು ಅರ್ಧ kg ಸೈಜ್ ಇದೆ ಇದು. ಈಗ ನಿಮಗೆ ಮೊದಲಿಂದ ಏನದಲ್ಲ 1, 2, 3, 4 ಭಾಗ ಪೂರ್ತಿ ಕ್ಲಿಯರಾಗಿ ನೋಡಿದ್ರಿ ಅಂದ್ರೆ ಇದ್ರ ಬಗ್ಗೆ ನಿಮಗೆ ಕ್ಲಿಯರಾಗಿ ಐಡಿಯಾ ಬಂದುಬಿಡುತ್ತೆ. ಇಲ್ಲಿ ತನಕ ಏನದಲ್ಲ ಇದಕ್ಕೆ ಈ ತೋಟದಲ್ಲಿ ಏನದಲ್ಲ ಕ್ಯಾರು ಮತ್ತು ಕಾಣಿಸಿಲ್ಲ. ಇತ್ತಿತ್ತಲಾಗಿ ಒಂದು ವಾರದಿಂದ ಏನದಲ್ಲ ಮಳೆ ಆಗ್ತಾಯಿದೆ. ಮಳೆ ಆಗೋದ್ರಿಂದ ಏನದಲ್ಲ ಸ್ವಲ್ಪ ಔಷಧ ಏನದಲ್ಲ ಜಾಸ್ತಿ ಯೂಸ್ ಮಾಡ್ತಾಯಿದ್ವಿ ನಾವು. ಇಲ್ಲಿ ತನಕ ಈ ಒಂದು ದಾಳಿಂಬೆ ತೋಟಕ್ಕೆ ಒಂದು 13ರಿಂದ 14 ಸ್ಪ್ರೇ ಆಗಿರ್ಬೋದು ಅಷ್ಟೇ. ಈ ಒಂದು 14 ಸ್ಪ್ರೇಯಲ್ಲಿ ಏನದಲ್ಲ ಇಲ್ಲಿವರೆಗೆ ಮಾಡಿದ್ದೀವಿ. ಹೋದ ವರ್ಷ ಟೋಟಲ್ 19 ಸ್ಪ್ರೇ ಆಗಿದ್ದವು. ಭಾಳದ್ರೆ ಇನ್ನೊಂದು 2-3 ಸ್ಪ್ರೇಯಲ್ಲಿ ಏನದಲ್ಲ ಈ ದಾಳಿಂಬೆ ಕಡಿಗೆ ಆಗುತ್ತೆ. ನಾವು ಏನು ಮಾಡಿದ್ದೀವಿ ಅಂತಂದ್ರೆ, ಈ ವರ್ಷವೂ ಕೂಡ ಈ ಒಂದು ತೋಟಕ್ಕೆ ಮೇನ್ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು NPK ಕನ್ಸೋಟಿಯಾ. NPK ಕನ್ಸೋಟಿಯಾ ಅಂದ್ರೆ ರಂಜಕ, ಫಾಸ್ಫರಸ್ ಮತ್ತು ಪೊಟ್ಯಾಶ್. ರಂಜಕ, ಫಾಸ್ಫರಸ್, ಪೊಟ್ಯಾಶ್ ಏನದಲ್ಲ ಇದಕ್ಕೆ ಏನದಲ್ಲ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ನೋಡಿ, ಒಳ್ಳೆ ಇನ್ನೂ ಏನು ಸೈಜ್ ಬರ್ಬೇಕು ಹೇಳ್ರಿ. ಹೆಚ್ಚು ಕಡಿಮೆ ಏನದಲ್ಲ 450, ಒಂದು 450ರಿಂದ 500 ಗ್ರಾಮ್ ಕಾಯಿದೆ. ನಾವೇನು ಮಾಡಿದ್ದೀವಿ, ಯೂರಿಯಾ ಕಂಟೆಂಟ್ ಬೇಕಂದ್ರೆ ಅಜೋಸ್ಪಿಲ್ಲಮ್, ಅಸ್ಟೋಬ್ಯಾಕ್ಟರ್ ಅಂತೇಳಿ ಏನು ಬ್ಯಾಕ್ಟೀರಿಯಾ ಬರ್ತಾವಲ್ಲ, ಈ ಬ್ಯಾಕ್ಟೀರಿಯಾ ಏನದಲ್ಲ ಯೂರಿಯಾ ಕಂಟೆಂಟ್ ಫಸ್ಟಿಗೆ 1 ತಿಂಗಳು ಏನು ನಾವು ಯೂಸ್ ಮಾಡಿರ್ತೀವಿ. 1 ತಿಂಗಳು ಆದ ನಂತರ ಏನು ಮಾಡ್ತೀವಿ, ಕೆಲವೊಂದು ಜನ 0052-34 ಕೊಡ್ತಿರ್ತೀರಿ. 0052-34 ಬದಲಲ್ಲಿ ನಾವೇನು ಮಾಡ್ತೀವಿ, PSP ಮತ್ತು KMB ಅಂತೇಳಿ ಕೊಡ್ತೀವಿ. ನಮ್ಮದೇ ಒಂದು ಇಲ್ಲಿವರೆಗೆ ಏನದಲ್ಲ ನಾವು 1 ವರ್ಷದಿಂದ ನಿಮ್ಗೆ ಯಾವುದೇ ರೀತಿಯಿಂದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಗ್ಗೆ ನಿಮಗೆ ಹೇಳಿರಲಿಲ್ಲ ನಾನು, ಹೌದಾ. ನಾವು ಬಯೋ ಫರ್ಟಿಲೈಸರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದೀವಿ. ಬಯೋ ಫರ್ಟಿಲೈಸರ್ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಅಜೋಸ್ಪಿಲ್ಲಮ್ ಅಂದ್ರೆ ಯೂರಿಯಾ ಕಂಟೆಂಟು,
ಆಮೇಲೆ PSB ಅಂತ ಬರ್ತದೆ, ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ. ಆಮೇಲೆ KMB ಅಂತ ಬರ್ತದೆ, ಪೊಟ್ಯಾಸ್ ಮೊಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತೇಳಿ ಬರ್ತಾವೆ. ಈ ಬ್ಯಾಕ್ಟೀರಿಯಾಗಳೇನದಲ್ಲ ಸ್ವಂತ ನಮ್ಮ ಎವರ್ಗ್ರೀನ್ ಅಗ್ರಿಬಯೋಟಿಕ್ ಯೂಟ್ಯೂಬ್ ಕಂಪ್ನಿ ವತಿಯಿಂದ ಏನದಲ್ಲ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ವಿ. ನಮಗೇನು ನೀವು ಇಲ್ಲೇ ನಮ್ಮ ಹತ್ರ ನಮ್ಮ ಕಂಪ್ನಿದೇ ತೊಗೊಳ್ರಿ ಅಥವಾ ಬೇರೆ ಕಡೆದು ನೀವು ಎಲ್ಲಿ ಕೌಂಟ್ ಚಲೋ ಸಿಗುತ್ತಲ್ಲ, ಆಲ್ರೆಡಿ ಯೂನಿವರ್ಸಿಟಿ ಆಮೇಲೆ ಬೇರೆ ಬೇರೆ ಕಂಪ್ನಿಗಳಿಂದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ದಾರೆ, ನೀವು ಬೇರೆ ಕಡೆಯೂ ತೊಗೋಬೋದು, ಏನು ತೊಂದರೆ ಇಲ್ಲ. ಬಟ್ ನಾನು ಏನು ರೆಕಮೆಂಡ್ ಮಾಡೋದು ನಿಮ್ಗೆ ಅಂತಂದ್ರೆ ಒಳ್ಳೆ ಕೌಂಟ್ಸ್ ಇರಬೇಕು, CFP ಕೌಂಟ್ಸ್ ಕರೆಕ್ಟ್ ಬರಬೇಕು. ಕೌಂಟ್ಸ್ ಕರೆಕ್ಟ್ ಬಂತು ಅಂತಂದ್ರೆ ಆ ಪ್ರಾಡಕ್ಟ್ಗಳನ್ನು ಏನದಲ್ಲ ನೀವು ಯೂಸ್ ಮಾಡ್ಕೋಬೇಕಾಗುತ್ತೆ. ಅದರಂತೆ ಏನದಲ್ಲ ಮೇಲ್ಗಡೆ ನಾವು ಬ್ಲೈಟ್ ಬರಬಾರ್ದು ಅಂತೇಳಿ ಏನು ಮಾಡ್ತೀವಿ, ಸುಡೋಮೋನಾಸ್ ಫ್ಲೋರಸೆನ್ಸು, ಬ್ಯಾಸಿಲಸ್ ಸಬ್ಸಿಲಿಯನ್ಸ್ ಅಂದರೆ ಇವು ಫಂಗಿಸೈಡ್ ಬರ್ತಾವಲ್ಲ, ಇದನ್ನು ಏನಾದ್ರೆ ನಾವು ರೆಗ್ಯುಲರ್ 10 days 15 daysಗೊಮ್ಮೆ ಏನದಲ್ಲ ನಾವು ಇದಕ್ಕೆ ಯೂಸ್ ಮಾಡ್ಕೊತ ಹೋಗ್ತಿರ್ತೀವಿ. ಅದರಂತೆ ಏನದಲ್ಲ ಸ್ವಲ್ಪ ಇದ್ರ ದಾಳಿಂಬೆಗೆ ಬರ್ತಕ್ಕಂಥದ್ದು ಇನ್ನೊಂದು ಸ್ವಲ್ಪ ಏನದಲ್ಲ ಸ್ವಲ್ಪ ಚಿಕ್ಕೆ ಬರ್ತಿರ್ತದೆ. ಈ ಚಿಕ್ಕೆಗೆ ಏನದಲ್ಲ ಫಂಗಿಸೈಡ್ ಅಂತೂ ನಿಮ್ಗೆ ಆಲ್ರೆಡಿ ಗೊತ್ತೇ ಇರ್ತವೆ. ಒನ್ ಟೈಮ್ದಾಗ ಏನು ಮಾಡ್ತೀವಿ, ಸ್ಕೋರು, ಕವಚ, ಆಮೇಲೆ ಫಾಲಿಕ್ಯೂರ್, ಅಂಟ್ರಕಾಲು, ಈ ಒಂದು 2 ಸ್ಪ್ರೇ ತೊಗೊಂಡೇವು ಅಂತಂದ್ರೆ ಮತ್ತು ಅದ್ರ ಮೇಲೆ ಕವರ್ ಆಗಿಬಿಡುತ್ತೆ. ಅದರಂತೆ ಏನದಲ್ಲ ನಾವು ಇನ್ನು ಮುಂದೆ ಏನದಲ್ಲ ಸ್ವಲ್ಪ ಮೌತ್ ಹುಳ ಕಾಡುತ್ತೆ. ಆ ಮೌತ್ ಹುಳ ಏನು ಮಾಡ್ತದೆ ಅಂತಂದ್ರೆ ಆಲ್ರೆಡಿ ಕಾಯಿಗೆ ತೂತಾಗ್ತದೆ, ಆಮೇಲೆ ತೂತಾಗ್ತಂದ್ರೆ ಕಾಯಿ ಒಳಗಡೆ ಕೊಳೆತು ಬಿಡ್ತಿರ್ತದೆ. ಹೀಗಾಗಿ ಏನದಲ್ಲ ಅದು ಮೌತ್ ಹುಳ ಸಲುವಾಗಿ ಏನದಲ್ಲ ನಾವು ಬರ್ತಿರ್ತವೆ ಕೆಲವೊಂದು ಕೀಟನಾಶಕ ಅದಾವೆ. ಕೀಟನಾಶಕಕ್ಕೆ ಬಂದುಬಿಟ್ಟು ಮಿಯೋತ್ರಿನ್, ಅದ್ರ ಜೊತೆಯಲ್ಲಿ ಅಂದ್ರೆ ಒಂದು ಫಂಗಿಸೈಡ್, ಟಿಲ್ಟು, ಬಾವಿಸ್ಟನ್ನು ಇವು ತೊಗೊಂಡುಬಿಟ್ಟೆ ಅಂದರೆ ಇದರ ಮೇಲೆ ನಿಮ್ಗೆ ಕವರ್ ಆಗಿಬಿಡುತ್ತೆ. ನಾನು ಆಲ್ರೆಡಿ ಅದಕ್ಕೆ ಹೇಳಿದೆ, ನಾನು ಜೈವಿಕ ಗೊಬ್ಬರದ ಮಹತ್ವದ ಬಗ್ಗೆ ನಿಮ್ಗೆ ಆಲ್ರೆಡಿ ಅಂದೆಲ್ಲ ತಿಳಿಸ್ಕೋತೇ ಬಂದಿದ್ದೀನಿ ಇಲ್ಲಿವರೆಗೆ. ಏನು ಜೈವಿಕ ಗೊಬ್ಬರ ಯಾವ ರೀತಿ ಯೂಸ್ ಮಾಡಬೇಕು, ಜೈವಿಕ ಗೊಬ್ಬರ ಏನಾಗಿದೆ ನೋಡಿ. ಈ ಪಡಕ್ಕೆ ಏನು ಕಡಿಮೆ ಆಗೈತೆ ಹೇಳ್ರಿ. ಯಾಕೆ ನಾವು ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ಕೊತ ಹೋಗಿ ರಾಸಾಯನಿಕ ಗೊಬ್ಬರ ಯೂಸ್ ಮಾಡೋದ್ರಿಂದ ಏನದಲ್ಲ ನಮ್ಗೆ ಪೂರ್ತಿ ರೋಗಗಳೇನದಲ್ಲ ನಾವು ನಾವೇ ಕರ್ಕೊತೀವಿ. ರೋಗ ಇರೋಂಗಿಲ್ಲ ತೋಟದಲ್ಲಿ, ಆ್ಯಕ್ಚುಲಿ ರೋಗನ ನಾವು ಕರ್ಕೊತಿರ್ತೀವಿ, ಹೌದಾ? ನೋಡಿ ಇದಕ್ಕೆ ಏನು ಸಮಸ್ಯೆ ಆಗೈತೆ ಅಂತ ಹೇಳ್ರಿ, ಎಲ್ಲ ಕ್ಲಿಯರ್ ಇದೆ. ನಿಮಗೆ ಪ್ರತಿಯೊಂದು ಟೋಟಲ್ ಏನಾದರೂ ಇಡೀ ಪಡನ ಏನದಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ಅದರಂತ ನೋಡ್ರಲ್ಲ ಏನಿದೆ ಇದರಲ್ಲಿ, ಏನು ಬ್ಲೈಟ್ ಆಯಿತು, ಏನು ಅಟ್ಯಾಕ್ ಆಯಿತು, ಕ್ಯಾರ್ ಆಯಿತು ಅಥವಾ ಚಿಕ್ಕ ಆಯಿತು, ಏನೂ ಇಲ್ಲ. ಸನ್ಬರ್ನ್ ಮೊದಲು ಮಾಡಿ ಏನದಲ್ಲ ಪೂರ್ತಿ ಕವರ್ ಐತಿ ಈ ತೋಟದಲ್ಲಿ. ಆದರೆ ಈ ಬೇಸಿಗೆಯಲ್ಲಿ ಏನದಲ್ಲ ಸನ್ಬರ್ನ್ ಬರ್ತಕ್ಕಂಥ ಚಾನ್ಸಸ್ ಭಾಳ ಜಾಸ್ತಿ ಇರುತ್ತೆ. ಹೀಗಾಗಿ ಸನ್ಬರ್ನ್ ಕೂಡ ಅಷ್ಟು ಕವರ್ ಐತಿ ಅಂತ ತೊಂದರೆ ಇಲ್ಲ. ನೋಡಿ ಇನ್ನೊಂದು ಭಾಳ ಆದ್ರೆ ಒಂದು ವಾರದಲ್ಲಿ ಏನದಲ್ಲ ಇದು ಕಟಾವಿಗೆ ಬರುತ್ತೆ. ನಾನು ಅದೇ ಹೋದ ವರ್ಷ ಅಂದ್ಕೊಂಡದ್ದು ಹಾಗೆ ಏನದಲ್ಲ ಈ ವರ್ಷವೂ ಏನದಲ್ಲ ನಾನು ಮತ್ತು ಇದರಲ್ಲಿ ಮತ್ತು ರೆಗ್ಯುಲರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಆದರೆ ಹೋದ ವರ್ಷ ಆಲ್ರೆಡಿ ಏನದಲ್ಲ ನಿಮ್ಗೆ ಇದ್ರ ಬಗ್ಗೆ ಈ ಒಂದು ತೋಟದ್ದು ಈ ಒಂದು ಪಡದ್ದು ಏನದಲ್ಲ ನಿಮಗೆ ಮಾಹಿತಿ ಕೊಟ್ಟಿದ್ದೆ. ಹೀಗಾಗಿ ಏನದಲ್ಲ ನಾನು ಈ ತೋಟದಲ್ಲಿ ಏನದಲ್ಲ ನಾನು ವೀಡಿಯೋ ಮಾಡೋಕ್ಕೆ ಹೋಗಿರಲಿಲ್ಲ. ಈಗ ಲಾಸ್ಟ್ ಮೂಮೆಂಟಲ್ಲಿ ಏನದಲ್ಲ ನಿಮಗೆ ಇನ್ನೊಮ್ಮೆ ತೋರಿಸ್ಬೇಕು, ಅದ್ರ ಬಗ್ಗೆ ಏನದಲ್ಲ ನಿಮ್ಮ ಮಾಹಿತಿ ಕೊಡ್ಬೇಕಂತೇಳಿ ಮತ್ತು ನಾನು ಇವತ್ತು ಈ ಒಂದು ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ನೋಡಿ ಪ್ರತಿಯೊಂದು ಗಿಡದಲ್ಲಿ ಏನದಲ್ಲ ಒಳ್ಳೆ ಸೈಜ್ ಬಂದಿದೆ, ಒಳ್ಳೆ ಕಲರ್ ಇದೆ, ಆಮೇಲೆ ರೋಗಂತೂ ನೋಡೋಕ್ಕೆ ಯಾವುದು ಕಾಣೋಂಗಿಲ್ಲ. ನೋಡಿ ಕ್ಲಿಯರ್ ಇದೆ ಪೂರ್ತಿ. ನೋಡಿ ಪ್ರತಿಯೊಂದು ಗಿಡದಲ್ಲಿ ಏನದಲ್ಲ ಒಳ್ಳೆ ಸೈಜ್ ಬಂದಿದೆ. ಆಮೇಲೆ ನಾವು ಏನು ಮಾಡ್ತೀವಿ, ಸ್ವಲ್ಪ ರೂಟ್ ಡೆವಲಪ್ಮೆಂಟ್ ಸಲುವಾಗಿ ಏನು ಮಾಡ್ತಿರ್ತೀವಿ, ಸ್ವಲ್ಪ ಟ್ರೈಕೋಡ್ರಾಮ ಹಾರ್ಜೇನಿಯಮ್ ಅಂತ ಬರುತ್ತೆ, ಟ್ರೈಕೋಡರ್ಮಾ ವಿರಿಡಿ ಅಂತ ಬರುತ್ತೆ. ಅವು ಕೂಡ ಏನದಲ್ಲ ನಮ್ಮ ಕಂಪ್ನಿ ವತಿಯಿಂದ ಏನದಲ್ಲ ನಾವು ಕೊಡ್ತಾಯಿದ್ದೀವಿ. ಯಾರಿಗಾದರೂ ಏನದಲ್ಲ ಒಳ್ಳೆ ರಿಸಲ್ಟ್ ತೊಗೋಬೇಕಾಗಿತ್ತು ಅಥವಾ ನಮ್ಮ ಬಗ್ಗೆ ಏನದು ಸ್ವಲ್ಪ ಇನ್ನೊಂದು ಜರ ಮಾಹಿತಿ ಬೇಕಾಗಿತ್ತು ಅಂದರೂ ಕೂಡ ನಿಮಗೆ ಆಲ್ರೆಡಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ. ಆ ಕಾಂಟ್ಯಾಕ್ಟ್ ನಂಬರ್ ನೀವು ಸಂಪರ್ಕ ಮಾಡಿರಿ. ಆಮೇಲೆ ಹಿಂಗೆ ಏನದಲ್ಲ ಕೆಲವೊಂದು ಕಾಯಿ ಏನದಲ್ಲ ಸ್ವಲ್ಪ ಇವು ಲದ್ದಿಗಳು ತೂತು ಹಾಕಿರ್ತಾವೆ, ಹೌದಾ? ಈ ತೂತು ಹಾಕಿದಕ್ಕೆ ಏನದಲ್ಲ ನಾವು ಕೀಟನಾಶಕ ಹೊಡ್ಕೊಂಡ್ರೆ ಕವರ್ ಆಗಿಬಿಡುತ್ತೆ. ಇದು ಯಾವುದೇ ರೀತಿ ರೋಗ ಅಲ್ಲ ಇದು. ಇಲ್ಲಿ ನೋಡಿ, ಇಲ್ಲಿ ತೂತು ಹಾಕಿರ್ತದೆ ಲದ್ದಿ ಹುಳ. ತೂತು ಹಾಕಿದ್ರಿಂದ ಏನದಲ್ಲ ಸ್ವಲ್ಪ ಇದು ಕಾಯಿ ಪೂರ ಕೊಳೆತು ಹೋಗಿಬಿಡುತ್ತೆ. ಅದನ್ನೊಂದು ಬಿಟ್ಟರೆ ಏನದಲ್ಲ ಇಲ್ಲಿ ಯಾವುದೇ ರೀತಿಯಿಂದ ಏನದಲ್ಲ ನಮ್ಗೆ ಸಮಸ್ಯೆಗಳು ಕಾಣಿಸಿಲ್ಲ. ನೋಡಿರಿ ಈಗ ಆಲ್ರೆಡಿ ಏನದಲ್ಲ ಆ ಕಡೆಯಿಂದ ಪೂರ್ತಿ ನಾನು ನಿಮ್ಗೆ ಸೈಡಿಂದ ಸ್ಟೆಪ್ ಪೂರ್ತಿ ಏನದಲ್ಲ ವೀಡಿಯೋ ಮಾಡ್ಕೊತ ಬಂದಿದ್ದೀನಿ.
ಮಾಡಿಕೊಡು. ಒಳ್ಳೆಯ ರೀತಿಯಲ್ಲಿ ಏನದಲ್ಲ ನಾವು ಕರೆಕ್ಟಾಗಿ ನಾವು ಇದನ್ನು ಮೇಂಟೆನೆನ್ಸ್ ಮಾಡ್ಕೋತ ಬಂದೀವಿ ಅಂತಂದ್ರೆ ನಮಗೆ ಯಾವುದೇ ರೀತಿಯಿಂದ ಏನದಲ್ಲ ಲಾಸ್ ಮಾಡಿಕೊಡಂಗಿಲ್ಲ. ಇದು ಹೆಚ್ಚು ಕಡಿಮೆ ಏನದಲ್ಲ ನೋಡಿ, ಇದು ಇಷ್ಟು ಈ ಒಂದು ಸೈಜಲ್ಲಿ ಹಿಡ್ಕೊಂಡ್ರೆ ಒಂದು 600 ಒಂದು 700 ಗ್ರಾಮ್ ಆಗ್ಬೋದು ನನ್ನ ಲೆಕ್ಕಕ್ಕಿದು. ಒಳ್ಳೆ ಸೈಜ್ ಇದೆ. ಒಂದು ಸ್ವಲ್ಪ ಥಿನ್ನಿಂಗ್ ಮಾಡಲಿಲ್ಲ ನಾವು ಈ ಸಲ, ಯಾಕಂದ್ರೆ ಮೊದಲೇ ಏನದಲ್ಲ ಸೆಟ್ಟಿಂಗು ಸ್ವಲ್ಪ ಹಳಕಾಗಿತ್ತಿದ್ದು. ಥಿನ್ನಿಂಗ್ ಮಾಡಿಕೊಂಡು ನಾವು ಏನು ಮಾಡ್ತಿರ್ತಿದ್ವಿ, ತುದಿ ಒಳಗಿಂದ ಸಣ್ಣ ಸಣ್ಣ ಕಾಯಿ ಇಂಥವೆಲ್ಲ ಏನದಲ್ಲ ತೆಗಿಬೇಕಾಗಿತ್ತು, ತೆಗಿಲಿಲ್ಲ. ಇರಲಿ, ಏನು ಬತ್ತ ಅವು ತೆಗಿಲಿಲ್ಲ ಅಂದರೂ ಕೂಡ ಏನದಲ್ಲ ಒಳ್ಳೆ ಚೆನ್ನಾಗಿ ಏನದಲ್ಲ ಸೈಜ್ ಬರ್ತಿದೆ, ಸೈಜ್ ಕೂಡ ಬಂದಿದೆ. ಏನಿಲ್ಲ, ನಾವು ಪೂರ್ತಿ ಭಾಳ ಜನ ಹೇಳ್ತಾರೆ ನೀವು ಸರ್ ಏನು ಬಯೋ ಫರ್ಟಿಲೈಸರ್ ಒಂದು ಯೂಸ್ ಮಾಡಿದ್ರೆ ನಿಮಗೆ ಬೇರೆ ನಾವು ಏನು ಯೂಸ್ ಮಾಡೋಂಗಿಲ್ಲೇನು. ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಯೂಸ್ ಮಾಡೋದ್ರಾಗೆ ನೀವು ಏನಾಗ್ತದೆ, ನಾವು ಇದು ಜೈವಿಕ ಗೊಬ್ಬರ ಅಷ್ಟೇ ಉಪಯೋಗ ಮಾಡೋದ್ರಿಂದನೂ ನಾವು ಆಲ್ರೆಡಿ ಈಗ ಹಣ್ಣು ತೆಗಿತಿದ್ದೀನಲ್ಲ, ಇದು ಈ ತೋಟ ಏನದಲ್ಲ ಇದು 3ನೇ ಪೀಕ್ ನಾನು ತೆಗಿತಾ ಇರೋದು. 3ನೇ ಪೀಕ್ ಏನದಲ್ಲ ಈ ಒಂದು ತೋಟ ನಾನು ತೆಗಿತಾ ಇರೋದು. ಹೆಚ್ಚು ಕಡಿಮೆ ಒಂದು 500ರಿಂದ ಒಂದು 550 ಗಿಡ ಇರ್ಬೋದು. ಹೋದ ವರ್ಷ ಇದೇ ತೋಟದಲ್ಲಿಂದ 15.5 ಟನ್ ಮಾಲ್ ಬಂತು. ಅಗದಿ ಕ್ಲೀನು 1 ನಂಬರ್ ಫಸ್ಟ್ ಕ್ಲಾಸ್ ಮಾಲ್ ಬರ್ತದೆ, ನಾವು ತೆಗಿಬೋದು. ಸರ್ ಅದೇ ಬ್ಲೈಟು, ಇದಕ್ಕೆ ಮೇನ್ ನೀವು ಕೇಳೋದೇ ಬ್ಲೈಟ್, ಕ್ಯಾರ್ ರೋಗ ನೋಡಿರಿ. ನೀವು ಕರೆಕ್ಟಾಗಿ ಮೊದಲಿನಿಂದ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡ್ಕೊತ ಹೋದೆವು ಅಂತಂದ್ರೆ ಯಾವುದೇ ರೀತಿಯಿಂದ ಏನದಲ್ಲ ನಿಮ್ಗೆ ಕ್ಯಾರ್ ರೋಗನೂ ಕಾಡೋಂಗಿಲ್ಲ. ಇದರಲ್ಲಿ ತೋರಿಸಲ್ಲ ಎಲ್ಲಿದೆ ಕ್ಯಾರ್ ರೋಗ. ಇದರಲ್ಲಿ ಕ್ಯಾರ್ ರೋಗ ಇನ್ನೊಂದು ಹೆಂಗಿರ್ತದೆ ಅಂತಂದರೆ, ನಾವು ಮೊದಲೇ ಅದು ಕ್ಯಾರ್ ರೋಗ ಬರಲಾರ್ದಂಗೆ ಮೊದಲೇ ನಾವು ಔಷಧಗಳನ್ನು ಏನದಲ್ಲ ನಾವು ಸ್ಪ್ರೇ ಮಾಡ್ಕೊತ ಹೋಗ್ಬೇಕು. ಆಲ್ರೆಡಿ ಏನದಲ್ಲ ನಿಮ್ಗೆ ಹೋದ ವರ್ಷ ಈ ತೋಟದ್ದು ಏನದಲ್ಲ ಪೂರ್ತಿ ಕ್ಲಿಯರಾಗಿ ಏನದಲ್ಲ ನಾನು ಮಾಹಿತಿ ಕೊಡ್ಕೊತ ಹೋಗಿದ್ದೀನಿ. ಆದರೂ ಈ ವರ್ಷವೂ ಏನದಲ್ಲ ನಿಮಗೆ ಯಾಕಂದರೆ ಇನ್ನೊಮ್ಮೆ ತೋರಿಸ್ಬೇಕಂತ ಅನ್ನಿಸ್ತು ನನಗೆ. ಅದಕ್ಕೆ ಮತ್ತು ಈ ತೋಟಕ್ಕೆ ಏನದಲ್ಲ ಬಂದು ಮತ್ತು ಇದೊಂದು ಲಾಗ್ ಮಾಡ್ತಾಯಿದ್ದೀನಿ. ಯೂಸ್ ಮಾಡಿರಿ ನೀವು. NPK ಮೇನ್ ಏನದಲ್ಲ ಮುಖ್ಯವಾಗಿ ಬೇಕಾಗಿರ್ತಂಥದ್ದು NPK ಕಂಟೆಂಟ್ ಬೇಕಾಗುತ್ತೆ. NPK ಕಂಟೆಂಟ್ ಒಳಗೆ ಏನದಲ್ಲ ನಾವು ಅಜೋಸ್ಪಿರ್ಲಮು, PSP, KSP ಏನದಲ್ಲ ನಾವು ಯೂಸ್ ಮಾಡಿಸ್ತಿರ್ತೀವಿ. ಅದನ್ನು ರೆಗ್ಯುಲರಾಗಿ ಏನದಲ್ಲ ನೀವು ಯೂಸ್ ಮಾಡ್ಕೊತ ಹೋಗ್ರಿ. ನಡುವೆ ಏನದಲ್ಲ ರೂಟ್ ಡೆವಲಪ್ಮೆಂಟ್ ಸಲುವಾಗಿ ಟ್ರೈಕೋಡ್ರಮ್, RGNM ಅದನ್ನು ಯೂಸ್ ಮಾಡಿಕೊಡ್ರಿ. ಆಮೇಲೆ ರೂಟ್ ನೆಮೋಟೋಡ್ಸ್ ಆಗ್ತಿರ್ತದೆ, ಪ್ಯಾಸಿಲೋಮೈಸಿಸ್ ಲೀಲಿಯಾಸಿಸ್ ಅಂತ ಬರುತ್ತೆ, ನಮ್ಮ ಹತ್ರ ರೂಟ್ ಡಾಕ್ಟರ್ ಅಂತ ಬರುತ್ತೆ. ಆ ಟೈಪ್ ಏನದಲ್ಲ ಎಲ್ಲ ನೀವು ಪ್ರಾಡಕ್ಟ್ಗಳನ್ನು ಏನದಲ್ಲ ನೀವು ಯೂಸ್ ಮಾಡ್ಕೊತ ಹೋಗ್ಬೇಕು. ನೋಡಿ, ಪೂರ್ತಿ ಗಿಡನೂ ಕಾಯಿನೂ ಸೈಜ್ ಇದೆ, ಗಿಡನೂ ಹೆಲ್ದಿ ಇದ್ದಾವೆ. ಒಂದು ಗಿಡಕ್ಕೆ ಏನು ಎವರೇಜ್ ಬಂದಿಲ್ಲ ಅಂತಂದ್ರು ನೋಡಿ, ನಾವು ಇದನ್ನು ಮಾಡ್ಬೇಕಂತಂದ್ರೆ ಇಲ್ಲಿ ಮೇಂಟೆನೆನ್ಸು ಭಾಳ ಮುಖ್ಯ ಆಗುತ್ತೆ. ನಾವು ಬರೀ ಹೇಳಿ ಹೋಗ್ತಿರ್ತೀವಿ, ಹೇಳಿ ಹೋಗೋದ್ರಿಂದನೂ ಪೂರ್ತಿ ಕ್ಲಿಯರಾಗಿ ನಮ್ಗೆ ಏನದಲ್ಲ ಅದು ಇದನ್ನ ಆಗಂಗಿಲ್ಲ. ಅದ್ರಾಗ ಏನದಲ್ಲ ನಾವು ಇಲ್ಲಿ ತೋಟದಲ್ಲಿ ಇರ್ತಕ್ಕಂಥ ವರ್ಕ್ ಮಾಡೋರು ಕೂಡ ಏನದಲ್ಲ ಒಳ್ಳೆ ಚೆನ್ನಾಗಿ ಇದನ್ನು ಮೇಂಟೆನೆನ್ಸ್ ಮಾಡಬೇಕಾಗಿರುತ್ತೆ. ಆ್ಯಕ್ಚುಲಿ ನೋಡಿ, ಈ ಥರ ಕಸ ಹುಲ್ಲು, ಯಾಕಂದರೆ ಎಷ್ಟು ತೋಟ ಕ್ಲೀನ್ ಇರುತ್ತಲ್ಲ ಅಷ್ಟು ನಮಗೆ ಒಳ್ಳೆಯ ಇಳುವರಿ ಬರೋಕ್ಕೆ ಸಾಧ್ಯ ಆಗುತ್ತದೆ. ಆದರೂ ಕಸ ಇದ್ದರೂ ಕೂಡ ನೋಡಿ ನಮ್ಮ ಇದು ತೋಟ ಹೆಂಗಿದೆ ಅಂತಂದರೆ ಒಳ್ಳೆ ಕ್ಲೀನಾಗಿದೆ. ಆಲ್ರೆಡಿ ಏನದಲ್ಲ ರೈತ ಬಾಂಧವ್ರು ಏನು ಮಾಡ್ಬೇಕು ನೀವು ಅಂದರೆ, ಎಲ್ಲರೂ ಬರೀ ನೀವು ನೋಡಿ ಅಷ್ಟೇ ಕೊಡೋಕೆ ಹೋಗ್ಬೇಡ್ರಿ. ಆದರೆ ಬೇರೆಯವ್ರಿಗೇನು ಏನದಲ್ಲ ಈ ಒಂದು ಮಾಹಿತಿಯನ್ನು ಏನದಲ್ಲ ನೀವು ಶೇರ್ ಮಾಡಿರಿ. ಯಾರು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋತೀರಿ. ಇನ್ನು ಮುಂದೆ ಏನದಲ್ಲ ನಾನು ರೆಗ್ಯುಲರಾಗಿ ಏನದಲ್ಲ ನಾವು ವೀಡಿಯೋಗಳು ಅಪ್ಲೋಡ್ ಮಾಡ್ಕೊತ ಹೋಗ್ತಿರ್ತೀನಿ. ಅದನ್ನು ನೀವು ಏನದಲ್ಲ ನಿಮಗೆ ಮಾಹಿತಿ ಸರಿ ಅನಿಸಿದ್ರೆ ಏನದಲ್ಲ ಲೈಕ್ ಮಾಡಿರಿ. ಇನ್ನೊಂದು 4 ಜನರಿಗೆ ಏನದಲ್ಲ ಶೇರ್ ಮಾಡಿ, ಅವರು ಏನದಲ್ಲ ಮಾಹಿತಿ ತೊಗೊಳ್ಳಿ. ನೋಡಿ, ಪ್ರತಿ ವರ್ಷ ಏನದಲ್ಲ ಇದು 3ನೇ ಪೀಕು. ಹೋದ ವರ್ಷ 15 ಟನ್ ಮಾಲ್ ಬಂತು. ಅದಕ್ಕಿಂತ ಮುಂಚೆ ಏನದಲ್ಲ ಸ್ವಲ್ಪ ಗಿಡ ಡೆವಲಪ್ಮೆಂಟ್ ಇರಲಿಲ್ಲ. ಆ ಟೈಮಲ್ಲಿ ಕೂಡ ಏನದಲ್ಲ ಒಳ್ಳೆ ಇಳುವರಿ ತೆಗೆದಿದ್ವಿ. ಒಂದು 9-10 ಟನ್ ಫಸ್ಟ್ನೇ ಟೈಮ್ ಬಂತು. ಆಮೇಲೆ ಸೆಕೆಂಡ್ ಟೈಮ್ ಹೋದ ವರ್ಷ 15 ಟನ್ ಮಾಲ್ ಬಂತು. ಈ ವರ್ಷವೂ ಹೆಚ್ಚು ಕಡಿಮೆ ಒಂದು 16-17 ಟನ್ ಮಾಲ್ ಬರ್ಬೇಕಂತ ನಮ್ಮ ಎಕ್ಸ್ಪೆಕ್ಟೇಷನ್ ಐತಿ. ನೋಡೋಣ ಎಷ್ಟು ಬರುತ್ತೆ ಅಂಥೇಳಿ. ಇನ್ನೊಂದು ಭಾಳ ಆದರೆ ಒಂದು 15 ದಿವಸ ಹೋಗ್ಬೋದು. 10ರಿಂದ 15 ದಿವಸದಲ್ಲಿ ಏನದಲ್ಲ ಈ ತೋಟ ಕಟಾವಿಗೆ ಬರುತ್ತೆ. ಕೊಡಿ. ಒಳ್ಳೆ ಗಿಡದಲ್ಲಿ ಹೆಂಗಂದ್ರೆ ನಮಗೇನು ಮೇನು ರೋಗ ಕಂಟ್ರೋಲ್ ಇರಬೇಕು. ರೋಗ ಕಂಟ್ರೋಲ್ ಇತ್ತು ಅಂತಂದ್ರೆ ನಾವು ಏನದಲ್ಲ ಸ್ವಲ್ಪ
ಇಳುವರಿಯಲ್ಲಿ ಅನ್ನೋದಲ್ಲ ಒಂದು 1 ಟನ್ 2 ಟನ್ ಕಡಿಮೆ ಬರಲಿ ಏನು ಪರವಾಗಿರಂಗಿಲ್ಲ, ಅಥವಾ ಹೆಚ್ಚು ಬರಲಿ ಕಡಿಮೆ ಬರಲಿ, ಆದರೆ ಏನದಲ್ಲ ನಮಗೆ ಯಾವುದೇ ರೀತಿ ರೋಗ ಕಾಡಬಾರ್ದು ಅಷ್ಟೇ. ಹೀಗಾಗಿ ಏನದಲ್ಲ ನೀವು ದಾಳಿಂಬೆ ಆಲ್ಮೋಸ್ಟ್ ಭಾಳಷ್ಟು ಜನ ಇದ್ದಾರೆ ಮಾಹಿತಿ ಕೊಡೋರು ಇರ್ತಿರ್ತಾರೆ. ಅದೇ ರೀತಿ ಏನದಲ್ಲ ನೀವು ಇದು ಮಾಡ್ಕೊತ ಹೋಗ್ಬೇಕಾಗತ್ತೆ. ನಾನು ಅದಕ್ಕೆ ಏನದಲ್ಲ ಇವತ್ತು ಅದೇ ತೋಟದ ಇನ್ನೊಂದು ಸ್ವಲ್ಪ ನಿಮಗೆಲ್ಲ ಮಾಹಿತಿ ಕೊಡಬೇಕು, ತೋರಿಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಏನದಲ್ಲ ಇದೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಆದರೆ ನೋಡಿ, ಪ್ರತಿಯೊಂದು ಗಿಡದಲ್ಲಿ ಏನದಲ್ಲ ಒಳ್ಳೆ ರೀತಿಯಿಂದ ಏನದಲ್ಲ ಹಣ್ಣು ಬಂದಿದೆ. ನೋಡಿ ಏನದಲ್ಲ ಒಳ್ಳೆ ಸೈಜು ಕೂಡ ಇದೆ. ಆಮೇಲೆ ನೋಡಿದವ್ರು ಏನದಲ್ಲ ಯಾರಿಗಾದರೂ ಹಣ್ಣು ತೊಗೊಳ್ಳೋರಿದ್ರು ಅಂದ್ರೆ ಅವ್ರಿಗೇನು ಕಾಂಟ್ಯಾಕ್ಟ್ ಮಾಡಿಸಿ, ಏನು ತೊಂದರೆ ಇಲ್ಲ, ಅವರಿಗೆ ಕೊಡೋಣಂತ. ಯಾರು ರೇಟ್ ಚಲೋ ತೆಗಿತಿರ್ತಾರಲ್ಲ ನೋಡ್ಕೊಂಡು ಅವ್ರಿಗೆ ಕೊಡೋಕೆ ಬರುತ್ತೆ. ಅದಕ್ಕೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಏನಿಲ್ಲ ಇಲ್ಲಿ ಪೂರ್ತಿ ಕಲರ್ ತಿರುಗುತ್ತಿದ್ದು ಒಂದು ವಾರ ಹೋಗುತ್ತಂತ ಅನಿಸುತ್ತೆ ನನಗೆ. ಇದಕ್ಕೆ ನ್ಯಾಚುರಲ್ಲಾಗಿ ಏನದಲ್ಲ ನಾವು ಕಲರ್ ಮಾಡಿಸ್ತಿರ್ತೀವಿ. ನಾವು ಯಾವುದೇ ರೀತಿಯಿಂದ ಸ್ಪ್ರೇ ಹೊಡೆದು ಕಲರ್ ಬರಬೇಕು, ಶುಗರ್ ಬರಬೇಕು ಅಂತ ಏನಿರೋಂಗಿಲ್ಲ. ಈ ಟೈಮಿಗೆ ಏನು ಮಾಡ್ತೀವಿ ನಾವು ಸ್ವಲ್ಪ KMB ಪೊಟ್ಯಾಸ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಕೊಟ್ಟಿರ್ತೀವಿ. ಆ KMB ಬಂತಂದ್ರೆ ಇಮಿಡಿಯೇಟ್ ತಾನೇ ಶುಗರ್ ಬರುತ್ತೆ. ಆಮೇಲೆ ಕೂಡ ತಾನೇ ಕಲರ್ ಕೂಡ ಏನದಲ್ಲ ತಾನೇ ತಿರುಗುತ್ತೆ. ಅದಕ್ಕೋಸ್ಕರ ರೈತ ಬಂದವರೇ ತಮಗೆ ವಿಶೇಷವಾಗಿ ಏನದಲ್ಲ ಮನವಿ ಮಾಡೋದು ಏನಂತಂದ್ರೆ, ನೀವು ಕರೆಕ್ಟಾಗಿ ಗೈಡೆನ್ಸ್ ತೊಗೊಳ್ರಿ. ಯಾವ ರೋಗಕ್ಕೆ ಯಾವುದು ಔಷಧ ಹೊಡಿಬೇಕು, ಕೆಳಗೆ ಡ್ರಿಪ್ ಮುಖಾಂತರ ಏನು ಕೊಡಬೇಕು ಅನ್ನೋದ್ರ ಬಗ್ಗೆ ಏನದಲ್ಲ ಇದ್ರ ಆಲ್ರೆಡಿ ಏನದಲ್ಲ ಹಿಂದಿನ ವೀಡಿಯೋದಲ್ಲಿ 1, 2, 3, 4 ಭಾಗ ಅದರಲ್ಲಿ ಏನದಲ್ಲ ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಅದನ್ನು ನೋಡಿಕೊಡ್ರಿ. ನಿಮಗೇನೋ ಹಂಗೆ ಏನಾರ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಅಂತಂದ್ರೂ ಕೂಡ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಏನದಲ್ಲ ಫೋನ್ ಮಾಡಿರಿ. ನಾನು ನಿಮ್ಗೆ ಅದ್ರ ಬಗ್ಗೆ ಏನದಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಇಲ್ಲಿ ನಾನು ಇರ್ತಕ್ಕಂಥದ್ದು ಬಿಜಾಪುರ ಸುತ್ತಮುತ್ತ ಅಥವಾ ಸುತ್ತಮುತ್ತ ಯಾವುದೇ ಜಿಲ್ಲೆಯಲ್ಲಿ ಏನದಲ್ಲ ಇದ್ದರೂ ಕೂಡ ನಾನು ಬಂದು ನಿಮಗೆ ತೋಟಕ್ಕೆ ಬಂದು ಏನದಲ್ಲ ಮಾಹಿತಿ ಕೊಡ್ತಿರ್ತೀನಿ. ಒಂದು ವೇಳೆ ದೂರ ಇದ್ದರೂ ಕೂಡ ನಿಮ್ಗೆ ಆನ್ಲೈನ್ ಮುಖಾಂತರ ನಾವು ವೀಡಿಯೋ ತರಿಸ್ಕೊಂಡು ಆಮೇಲೆ ಏನದಲ್ಲ ಫೋಟೋಗಳು ತರಿಸ್ಕೊಂಡು ಏನದಲ್ಲ ನಿಮ್ಗೆ ನಾನು ದಾಳಿಂಬೆ ಏನದಲ್ಲ ಹೇಗೆ ಬೆಳಿಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇರ್ತಿರ್ತೀನಿ. ಆಲ್ರೆಡಿ ಏನದಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಏನದಲ್ಲ ನಮ್ಮ ರೈತರಿದ್ದಾರೆ. ಆಲ್ರೆಡಿ ಏನದಲ್ಲ ಅಲ್ಲಿ ತೊಗೊಂಡು ಏನದಲ್ಲ ಆಲ್ರೆಡಿ ದಾಳಿಂಬೆ ಬೆಳೀತಾ ಇದ್ದಾರೆ. ಹೀಗಾಗಿ ಅವರು ಕೂಡ ನಿಮ್ಗೆ ರೆಫರೆನ್ಸ್ ಕೊಡ್ತಿರ್ತೀನಿ. ಅಲ್ಲಿ ಬೇರೆ ಬೇರೆ ತೋಟಕ್ಕೆ ಹೋಗಿ ನೀವು ವಿಸಿಟ್ ನೋಡ್ಕೊಂಡು ಏನದಲ್ಲ ನೀವು ಇದನ್ನು ಮಾಡಿಕೊಡ್ರಿ. ಆಮೇಲೆ ನಿಮ್ಗೆ ಏನೇ ಇನ್ನೂ ಮುಂದೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದರೆ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಆ ಕಾಂಟ್ಯಾಕ್ಟ್ ನಂಬರ್ಗೆ ಏನದಲ್ಲ ನೀವು ಫೋನ್ ಮಾಡಿ ಏನದಲ್ಲ ಮಾಹಿತಿ ತೊಗೋಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ಳುತ್ತಾ ಇವತ್ತಿನ ಈ ಒಂದು ವ್ಲಾಗ್ಸನ್ನು ಏನದಲ್ಲ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇವತ್ತು ಮಳೆ ಆಗೈತಿ ಇಲ್ಲಿ. ಬೆಳಗ್ಗೆ ಏನದಲ್ಲ ಸ್ವಲ್ಪ ಇದಕ್ಕೆ ಒಂದು ಸ್ಪ್ರೇ ಹೊಡಿಸಿದ್ದೀವಿ, ನೇಟಿವ್ ಮತ್ತು ಸ್ವಲ್ಪ ಒಂದು ಇನ್ಸೆಕ್ಟಿಸೈಡ್ ಹಾಕ್ಕೊಂಡು ಇವತ್ತು ಸ್ಪ್ರೇ ಮಾಡಿಸಿದ್ದೀವಿ. ಆದರೂ ಏನದಲ್ಲ ಇವತ್ತು ಮತ್ತೆ ಮಳೆ ಬಂತು. ನಾಳೆ ಸ್ವಲ್ಪ ಇದಕ್ಕೆ ಫ್ಲೈಟ್ ಬರಬಾರ್ದು ಅಂತೇಳಿ ಕ್ಯಾರ್ ರೋಗಿನ ಮೇಲಿಂದ ಔಷಧ ಹೊಡಿಸ್ಬೇಕಾಗುತ್ತೆ. ಇವಾಗೆ ಹೊಡಿಸ್ಬೇಕು. ಏನದಲ್ಲ ಸ್ವಲ್ಪ ಈ ಮಳೆ ನೀರು ಇರ್ತಿರ್ತದಲ್ಲ, ಈ ಮಳೆ ನೀರು ಇದ್ದಾಗನೇ ಏನದಲ್ಲ ಸ್ಪ್ರೇ ತೊಗೋಬೇಕು ಅದಕ್ಕೆ. ಇವಾಗ ಅನುಕೂಲ ಆಗಿಲ್ಲ. ಸ್ವಲ್ಪ ಏನದಲ್ಲ ಕೆಳಗೊಂದು ಸ್ವಲ್ಪ ನೀರು ಇದು ಇರೋದ್ರಿಂದ ಏನದಲ್ಲ ಅನುಕೂಲ ಆಗೋಲ್ಲ. ಬೆಳಗ್ಗೆ ಏನದಲ್ಲ ಇದಕ್ಕೆ ಸೂಡೋಮೋನಾಸ್ ಫ್ಲೋರಸೆನ್ಸು ಬ್ಯಾಸಿಲಸ್ ಸಬ್ಸಿಲಿಯಸ್ ಏನದಲ್ಲ ಇದಕ್ಕೆ ಸ್ಪ್ರೇ ತೊಗೊತೀವಿ. ತೊಗೊಂಡ್ರೆ ಏನದಲ್ಲ ನಮ್ಗೆ ಕ್ಯಾರ್ ರೋಗ ಏನದಲ್ಲ ಮುಂಚಿತವಾಗಿ ಅದು ಒಟ್ಟು ಬರೇ ಕೊಡೋಂಗಿಲ್ಲ. ಬರಬಾರ್ದು ಅಂತಂದ್ರೆ ನಾವು ಅಡ್ವಾನ್ಸಾಗಿ ನಾವು ಸ್ಪ್ರೇ ತೊಗೋಬೇಕು. ಹೌದಾ? ನೋಡಿ ಒಳ್ಳೆ ಏನದಲ್ಲ ಪೂರ್ತಿ ತೋಟದ್ದು ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಆದಷ್ಟು ಏನದಲ್ಲ ಇನ್ನೂ ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ಬನ್ನಿರಿ ಬಿಜಾಪುರ ಎವರ್ಗ್ರೀನ್ ಅಗ್ರಿಬಯೋಟೆಕ್ ಬಿಜಾಪುರ ಬಳಂಕರ್ ಫಂಕ್ಷನ್ ಹಾಲ್ ಹತ್ರ ಏನದಲ್ಲ ಬಳಂಕರ್ ಫಂಕ್ಷನ್ ಹಾಲ್ ಗೇಟಿನ ಹತ್ರನೇ ಏನದಲ್ಲ ನಮ್ಮದು ಆಫೀಸ್ ಐತಿ. ಆ ಆಫೀಸ್ಗೆ ಬಂದು ಕೂಡ ಏನದಲ್ಲ ನೀವು ಮಾಹಿತಿ ತೊಗೋಬೋದು.
ಮಾಹಿತಿ ತೊಗೊಂಡು ಒಳ್ಳೆ ರೀತಿಯಲ್ಲಿ ಏನದಲ್ಲ ದಾಳಿಂಬೆ ಬೆಳೀರಿ ಅಂಥೇಳಿ ತಮ್ಮಲ್ಲಿ ಮನವಿ ಮಾಡುತ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ.